ಪ್ರಯಾಗ್ರಾಜ್ನಲ್ಲಿ 4 ಕನ್ನಡಿಗರ ದುರಂತ ಅಂತ್ಯ. ದೆಹಲಿಯಲ್ಲೇ ನಡೆಯಲಿದೆ 4 ಮರಣೋತ್ತರ ಪರೀಕ್ಷೆ. ಕರ್ನಾಟಕ ಭವನದಲ್ಲಿ ಮರಣೋತ್ತರ ಪರೀಕ್ಷೆಗೆ ಸಿದ್ಧತೆ ನಡೆದಿದೆ. ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳಕ್ಕೆ ಭಾಗಿಯಾಗೋದಕ್ಕೆ ಅಂತ ಹೋಗಿದ್ದ ಕನ್ನಡಿಗರು, ಬೆಳಗಾವಿ ಮೂಲದವರು, ಅಲ್ಲಿ ನಡೆದಂತ ಕಾಲ್ತುಳಿತದಲ್ಲಿ 4 ದುರಂತ ಅಂತ್ಯ ಕಂಡಿದ್ದಾರೆ. ಅವರ ಮರಣೋತ್ತರ ಪರೀಕ್ಷೆ ದೆಹಲಿಯಲ್ಲೇ ನಡೆಯಲಿದೆ. ಮರಣೋತ್ತರ ಪರೀಕ್ಷೆ ನಡೆಸದೆ ಮೃತದೇಹವನ್ನ ಯುಪಿ ಸಾಗಿಸಿದೆ. ಏರ್ಲಿಫ್ಟ್ ಮಾಡೋದಕ್ಕೆ ಮರಣೋತ್ತರ ಪರೀಕ್ಷೆ ಕಡ್ಡಾಯ. ಕರ್ನಾಟಕ ಭವನ ಹತ್ತಿರದ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ನಡೆಯುತ್ತೆ. ಮರಣೋತ್ತರ ಪರೀಕ್ಷೆ ನಂತರ ಮೃತದೇಹಗಳನ್ನ ವಿಮಾನ ನಿಲ್ದಾಣಕ್ಕೆ ತರಲಾಗುತ್ತೆ. ಮಧ್ಯಾಹ್ನ 3ಕ್ಕೆ ದೆಹಲಿಯಿಂದ ಬೆಳಗಾವಿಗೆ ಮೃತದೇಹ ಶಿಫ್ಟ್ ಆಗುತ್ತೆ. ಏಷ್ಯಾನೆಟ್ ಡಿಸಿ ಮೊಹಮ್ಮದ್ ರೋಷನ್ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕುಂಭಮೇಳದಲ್ಲಿ ಬೆಳಗಾವಿಯ 4 ಮೃತಪಟ್ಟಿದ್ದಾರೆ. ದೆಹಲಿ ತಲುಪಿದೆ ಬೆಳಗಾವಿಯ 4 ಮೃತದೇಹ. ದೆಹಲಿಯನ್ನ ತಲುಪಿದೆ ಈಗ 4 ಮೃತದೇಹ. ಜ್ಯೋತಿ, ಮೇಘ, ಮಹಾದೇವಿ, ಅರುಣ್ ಕೋಪರ್ಡೆ ಮೃತಪಟ್ಟವರು. ಮಧ್ಯಾಹ್ನ 3ಕ್ಕೆ ದೆಹಲಿಯಿಂದ ವಿಮಾನ ಹೊರಡುತ್ತೆ. ಸಂಜೆ 5:30ಕ್ಕೆ ಬೆಳಗಾವಿಗೆ ಮೃತದೇಹಗಳು ಬರಲಿದೆ. 3 ನೋಡಲ್ ಅಧಿಕಾರಿಗಳು ದೆಹಲಿಗೆ ತೆರಳಿದ್ದಾರೆ. ಮಹಾಕುಂಭಮೇಳದಲ್ಲಿ ಆದಂತ ಕಾಲ್ತುಳಿತದಲ್ಲಿ ಬೆಳಗಾವಿಯ 4 ಮೃತಪಟ್ಟಿದ್ದರು. ಅವರ ಮೃತದೇಹ ಇವತ್ತು ಸಂಜೆ ವೇಳೆಗೆ ಬೆಳಗಾವಿ ತಲುಪಲಿದೆ. ಮಧ್ಯಾಹ್ನ 3ಕ್ಕೆ ದೆಹಲಿಯಿಂದ ವಿಮಾನ ಹೊರಡುತ್ತೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಈಗ ಅವರು ಇನ್ನಿಲ್ಲ ಅನ್ನೋ ಸುದ್ದಿ ಕುಟುಂಬಸ್ಥರಿಗೆ ಕಿವಿಗೆ ಬಿದ್ದಿದೆ, ಅವರನ್ನ ದುಃಖಕ್ಕೆ ತಳ್ಳಿದೆ. ಆದ್ರೆ ಇನ್ನೂ ಸಹ ಮೃತದೇಹ ಅವರ ಕೈ ಸೇರಿಲ್ಲ. ಇವತ್ತು ಸಂಜೆ ಹೊತ್ತಿಗೆ ಮೃತದೇಹ ಬೆಳಗಾವಿಯನ್ನ ತಲುಪತ್ತೆ ಅಂತ. ಸೊ ಈಗೇನೆಲ್ಲ ಪ್ರೊಸೀಜರ್ಗಳು ನಡೀತಾ ಇದೆ ಹಾಗಾದ್ರೆ ದೆಹಲಿಯಲ್ಲಿ? ಹೌದು ಶ್ವೇತಾ, ಪ್ರಯಾಗ್ರಾಜ್ನಲ್ಲಿ ನಿನ್ನೆ ನಡೆದಂತಹ ಕಾಲ್ತುಳಿತದಲ್ಲಿ ಬೆಳಗಾವಿಯ 4 ಮೃತಪಟ್ಟಿರುವಂಥದ್ದು. ವಡಗಾವಿಯ ಜ್ಯೋತಿ ಹಾಗೂ ಅವರ ಪುತ್ರಿ ಮೇಘ ಮತ್ತು ಅರುಣ್ ಮತ್ತು ಮಹಾದೇವಿ 4 ಕೂಡ ಮೃತಪಟ್ಟಿರುವಂಥದ್ದು. ಈಗ 4 ಮೃತದೇಹವನ್ನು ಉತ್ತರ ಪ್ರದೇಶ ಸರ್ಕಾರ ಆಂಬ್ಯುಲೆನ್ಸ್ ಮೂಲಕ ದೆಹಲಿಗೆ ರವಾನೆ ಮಾಡಿರುವಂಥದ್ದು. ಮೃತದೇಹವನ್ನು ಸಾಗಿಸುವ ಮುನ್ನ ಅವರ ಮರಣೋತ್ತರ ಪರೀಕ್ಷೆ ಮಾಡಿರಲಿಲ್ಲ. ಹೀಗಾಗಿ ದೆಹಲಿಯಲ್ಲಿ ಇವತ್ತು ಮರಣೋತ್ತರ ಪರೀಕ್ಷೆ ನಡೆಯಲಿದೆ ಅಂತೇಳಿ ಕೂಡ ಮಾಹಿತಿಗಳು ಲಭ್ಯವಾಗ್ತಿರುವಂಥದ್ದು. ಈಗಾಗಲೇ ಕರ್ನಾಟಕ ಭವನಕ್ಕೆ ಎಲ್ಲ ಮೃತದೇಹಗಳು ಕೂಡ ಬಂದಿರುವಂಥದ್ದು. ಬೆಳಗಾವಿಯಿಂದ 3 ನೋಡಲ್ ಅಧಿಕಾರಿಗಳು ಕೂಡ ಈಗಾಗಲೇ ದೆಹಲಿಗೆ ಹೋಗಿರುವಂಥದ್ದು. ಹೀಗಾಗಿ ಇವತ್ತು ಕರ್ನಾಟಕ ಭವನದ ಸಮೀಪದಲ್ಲಿರ್ತಕ್ಕಂಥ ಆಸ್ಪತ್ರೆಯಲ್ಲಿ 4 ಮೃತದೇಹಗಳ ಮರಣೋತ್ತರ ಪರೀಕ್ಷೆ ನಡೆಯಲಿದೆ. ಈಗಾಗಲೇ ಬೆಳಗಾವಿ ಜಿಲ್ಲಾಡಳಿತ ಕೂಡ ಕರ್ನಾಟಕ ಭವನದ ಕಮಿಷನರ್ ಅವರನ್ನ ಕೂಡ ಸಂಪರ್ಕ ಮಾಡಿರುವಂಥದ್ದು. ಮರಣೋತ್ತರ ಪರೀಕ್ಷೆ ಆದ ಬಳಿಕವೇ ಏರ್ ಲಿಫ್ಟ್ ಮಾಡೋಕ್ಕೆ ಅವಕಾಶ ಇರುವಂಥದ್ದು. ವಿದೌಟ್ ಮರಣೋತ್ತರ ಪರೀಕ್ಷೆ ಏರ್ ಲಿಫ್ಟ್ ಮಾಡೋಕ್ಕೆ ಆಗೋದಿಲ್ಲ ಅನ್ನುವಂತಹ ನಿಯಮ ಕೂಡ ಇರುವಂಥದ್ದು. ಈ ಕಾರಣಕ್ಕೆ ದೆಹಲಿಯಲ್ಲಿ 4 ಮರಣೋತ್ತರ ಪರೀಕ್ಷೆಯನ್ನು ಮಾಡಿ ಬಳಿಕ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಈ ಎಲ್ಲ 4 ಮೃತದೇಹಗಳನ್ನು ದೆಹಲಿ ವಿಮಾನ ನಿಲ್ದಾಣಕ್ಕೆ ಕರೆದೊಯ್ಯಲಾಗಿದೆ. ಬಳಿಕ 3:20ಕ್ಕೆ ದೆಹಲಿಯಿಂದ ವಿಮಾನ ಬೆಳಗಾವಿಗೆ ಪ್ರಯಾಣ ಬೆಳೆಸಲಿದೆ. ಸಂಜೆ 5:30 ಸುಮಾರಿಗೆ ಬೆಳಗಾವಿಯ ಸಾಂಬ್ರಾಣಿ ವಿಮಾನ ನಿಲ್ದಾಣಕ್ಕೆ ಎಲ್ಲ 4 ಮೃತದೇಹಗಳು ಕೂಡ ಬರ್ತಿರುವಂಥದ್ದು. ಪ್ರಯಾಗ್ರಾಜ್ಗೆ ಹೋಗಿರ್ತಕ್ಕಂಥ 4 ಏನಿದ್ದಾರೆ ಈಗ ದಾರುಣ ಅಂತ್ಯ ಕಂಡಿರುವಂಥದ್ದು. ಬೆಳಗಾವಿಯಲ್ಲಿರ್ತಕ್ಕಂಥ ಅವರ ಮನೆಗಳಲ್ಲಿ ಈಗ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿರುವಂಥದ್ದು. ಕುಂಭಮೇಳದಲ್ಲಿ ಪಾಲ್ಗೊಂಡಂತಹ ಸಂಭ್ರಮ ಮನೆಯಲ್ಲಿತ್ತು. ಇವರೆಲ್ಲರೂ ಕೂಡ ಕುಂಭಮೇಳಕ್ಕೆ ಹೋದಂಥ ಸಂದರ್ಭದಲ್ಲಿ ಇಂಥ ಅದ್ಭುತ ಕಾರ್ಯಕ್ರಮ ನೋಡೋಕ್ಕೆ ನಮ್ಮ ಮನೆಯ ಸದಸ್ಯರು ಹೊಂಟಿದ್ದಾರೆ ಅಂತೇಳಿ ಕೂಡ ಒಂದು ಸಂಭ್ರಮ ಇತ್ತು. ಆದರೆ ಈಗ ದಾರುಣ ಘಟನೆ ನಡೆದಿರುವಂಥದ್ದು. ಈಗ ಆ ಕುಟುಂಬಸ್ಥರಲ್ಲಿ ಆಕ್ರಂದನ ಕೂಡ ಮುಗಿಲು ಮುಟ್ಟಿರುವಂಥದ್ದು. ಇವತ್ತು ಸಂಜೆ ಕೂಡ ಅರುಣ್ ಕೋಪಾಡೆ ಅವರ ಅಂತ್ಯಕ್ರಿಯೆ ಸದಾಶಿವ ಸ್ಮಶಾನದಲ್ಲಿ ನಡೆದರೆ, ಮೇಘ ಹಾಗೂ ಜ್ಯೋತಿ ಅವರ ಅಂತ್ಯಕ್ರಿಯೆ ಬೆಳಗಾವಿಯ ವಡಗಾವಿಯಲ್ಲಿರ್ತಕ್ಕಂತಹ ಸ್ಮಶಾನದಲ್ಲಿ ನಡೆದಿದೆ. ಮಹಾದೇವಿ ಅವರ ಅಂತ್ಯಕ್ರಿಯೆ ಧಾರವಾಡದಲ್ಲಿ ನಡೆಯಲಿದೆ ಅಂತ ಹೇಳಿ ಕುಟುಂಬಸ್ಥರು ಕೂಡ ಮಾಹಿತಿಯನ್ನ ನೀಡ್ತಿರುವಂಥದ್ದು. ಶ್ವೇತಾ, ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.